ಅಡುಗೆ ಮಾಡೋದು ಹೆಂಗಸು ಕೆಲಸ ಅಲ್ವಾ ಸರ್? ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ಯಾರಮ್ಮ ಹೇಳಿದ್ದು ಅಡುಗೆ ಮಾಡೋದು ಬರೀ ಹೆಂಗಸರ ಕೆಲಸ ಅಂತ? ಅದು ಒಂದು ಲೈಫ್ ಸ್ಕಿಲ್, ಜೀವನದ ಕೌಶಲ್ಯ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೀವು ನಿಮ್ಮ ಮನೆಗೆ ಹೋದ್ಮೇಲೆ ಮನೆಯವ್ರ ಹತ್ರ ಹೇಳಿಸ್ಕೊಂಡು ಎಲ್ಲರೂ ಅಡುಗೆ ಮಾಡೋದನ್ನು ಕಲಿಬೇಕು, ಓಕೆನಾ? ಗುಡ್. ಹಾಂ, ಓಕೆ. ಈಗ ಅಡುಗೆ ಸಬ್ಜೆಕ್ಟ್ ಸಾಕು. ನಾನು ಲೆಕ್ಕ ಹೇಳ್ತೀನಿ, ಲೆಕ್ಕ ಬರೀರಿ. ಆಗ್ಬೇಕು ಹಂಗೆ ಆಗ್ಬೇಕು. ನನ್ನಂತ ಪಾಪದ ಹುಡುಗಂಗೆ ಮನ್ಸುಟಿಯಲ್ಲ, ಅದಕ್ಕೆ ಈ ಶಿಕ್ಷೆ. ಬೇರೆಯವ್ರ ನೋವನ್ನ ನೋಡಿ ಖುಷಿ ಪಡೋದು ವಿಕೃತಿ. ಏನಾದರೂ ಬುದ್ಧಿ ಹೇಳ್ತೀಯ ಲಕ್ಷ್ಮಿ? ನಿನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಅಂತ ನನಗೂ ಗೊತ್ತು. ಕೇಳಿಸ್ತು. ಬೇರೆಯವ್ರ ನೋವಲ್ಲಿದ್ದಾಗ ಅದನ್ನ ನೋಡಿ ಖುಷಿ ಪಟ್ರೆ ವಿಕೃತಿ. ಆದರೆ ನೀನು ಬೇರೆಯವಳು ಅಲ್ವಲ್ಲ, ನೀನು ನಮ್ಮವಳು, ಅದಕ್ಕೆ ಖುಷಿ ಪಡ್ಬೋದು. ಈ ಆಪಲ್ಲು ವಾಶೇ ಆಗಿಲ್ಲ. ಲಕ್ಷ್ಮಿ, ನೀನು ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಮ್ಮ ಹೇಳಿಲ್ವಾ? ಮತ್ತು ನಾನು ಇಷ್ಟೊತ್ತು ಮಾಡಿದ್ದೇನು ಕೆಲಸ? ಅಷ್ಟು ಮಾಡಿದ್ರೆ ಸಾಕಾಗಲ್ಲಮ್ಮ, ಮಲ್ಟಿ ಟಾಸ್ಕಿಂಗ್ ಮಾಡಬೇಕು. ಬಾಯಿಲಿ ಈ ಆಪಲ್ ವಾಶ್ ಮಾಡಿಕೊಡು. ಬಾ ಅಂದೆ. ಹಂಗಲ್ಲ, ಎರಡೂ ಕೈಲಿ ತೊಳಿಬೇಕು. ನೀನು ರಾಕ್ಷಸ ಆಗಬೇಕು ಅಂತ ಅಂದ್ಕೊಂಡ್ರು ನಿನ್ನ ಒಳಗೊಬ್ಬ ರಕ್ಷಕ ಇದ್ದಾನೆ ಆದಿ. ನಿಜವಾಗ್ಲೂ ನೀನು ತುಂಬ ಒಳ್ಳೆ ಮನಸ್ಸಿರೋನು. ಕೆಟ್ಟೋನ್ ಥರ ಯಾಕೆ ನಿನ್ನನ್ನು ನೀನೇ ಪೋಟ್ರೆ ಮಾಡ್ಕೋತಾ ಇದೆಯಾ? ಮನ್ಸಲ್ಲೇ ನನಗೇನೋ ಶಾಪ ಹಾಕ್ತಿದ್ಯಾ ಅನ್ಸುತ್ತೆ. ದೇವ್ರ ಹತ್ರ ನಿನ್ನ ಬಗ್ಗೆ ಒಳ್ಳೇದಾಗ್ಲಿ ಅಂತ ವರ ಕೇಳಿದ್ರು ನಿನ್ನ ಶಾಪ ಅಂತಾನೆ ಅನ್ಕೋತೀಯ ಬಿಡು. ನನಗೆ ಒಳ್ಳೇದಾಗಕ್ಕೆ ದೇವ್ರ ಹತ್ರ ಯಾಕೆ ಕೇಳ್ಕೋಬೇಕು? ಸಿಂಪಲ್ ಆಗಿ ನೀನು ಊರಿಗೆ ಹೋದ್ರೆ ಸಾಕಾಗಲ್ವಾ? ನಿನಗೆ ಒಳ್ಳೇದಾಗ್ಲಿ ಅಂತಲ್ಲ ದೇವ್ರ ಹತ್ರ ಕೇಳಬೇಕಾಗಿರೋದು. ದೇವ್ರೇ, ಈ ಆದಿಗೊಂಚೂರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಬೇಕು. ಅಪ್ಪ, ಶಶಿ ಬ್ಯುಸಿ ಇದೆಯೇನೋ? ಇಲ್ಲ, ಈಗಷ್ಟೇ ಒಂದು ಸೈಟ್ ವಿಸಿಟ್ ಮುಗಿಸಿ ಹೊರಟೆ. ದೇವಕಿ ನಿನ್ನ ಜೊತೆ ಇದ್ದಾಳೇನೋ? ದೇವಕಿನ? ಇಲ್ಲಪ್ಪ, ಅವಳು ಆಗಲೇ ಯಾವುದೋ ಕೆಲಸ ಇದೆ ಅಂತ ಹೋದ್ಲು. ಕೆಲಸ ಇದೆ ಅಂತ ಹೋದ್ಲಾ? ಯಾಕಪ್ಪ, ಏನಾಯ್ತು? ಏನಿಲ್ಲ, ಹಾಗೆ ನಿಮ್ಮಮ್ಮ ಕೇಳಿದ್ಲು ಅಂತ ಕೇಳಿದೆ ಅಷ್ಟೇ. ಎಲ್ಲಿ ಹೋದ್ಲಿ ಇವಳು? ನಾಗಿ ಬೈಲಿ ಬಾಬಾ.
ಏನಾರ ಬೇಕಿತ್ತಪ್ಪರೇ? ದೇವಕಿನ್ ನೋಡಿದ್ಯಾ? ಆವಾಗಲೇ ಶಶಿ ಅಪ್ಪರ ಜೊತೆ ಆಫೀಸಿಗೆ ಹೋದ್ರಲ್ಲ, ಇನ್ನೂ ಬಂದಿಲ್ಲ ಅಪ್ಪರೇ. ಏನು ನಡೀತಾ ಇದೆ? ದೇವಕಿ ಜಯಶಂಕರ್ನ ಭೇಟಿ ಮಾಡೋದಕ್ಕೆ ಹೋದ್ಲಾ? ಇವೆಲ್ಲ ಸತ್ಯನಾ? ಅಪ್ಪರೇ, ದೇವಕಿ ಅಮ್ಮವ್ರು ಬಂದ್ರು. ಮತ್ತೆ ಅವನನ್ನು ಭೇಟಿ ಮಾಡಿದ್ಯಾ? ಏನಂದ ಅವನು? ಅಳುವಂಥದ್ದೇನಾಯ್ತೀಗ? ಗೊಂಬೆ, ನನ್ನ ಹಿಂದೆ ನಿಮ್ ಗೂಢಚಾರಿಗಳನ್ನ ಬಿಟ್ಟಿದ್ದೀರಾ. ಯಾಕೆ? ನಾನು ಓಡ್ ಹೋಗ್ತೀನಿ ಅಂತ ಭಯನಾ ನಿಮ್ಗೆ? ನನ್ನ ಮೇಲೆ ಕಾಳಜಿ ಇಲ್ಲ ಅಂತ ನನಗೆ ಗೊತ್ತು. ಈ ವಯಸ್ಸಲ್ಲಿ ದ ಗ್ರೇಟ್ ಧರ್ಮರಾಜ್ ಮಗಳು ಓಡ್ ಹೋದ್ರು ಅಂತ ನ್ಯೂಸ್ ಆಗ್ಬಿಡುತ್ತೆ ಅನ್ನೋ ಭಯ ನಿಮಗೆ. ನಾನೇನು ಓಡ್ ಹೋಗಲ್ಲ. ಓಡ್ ಹೋಗೋದಕ್ಕೆ ನಾನೇನ್ ಟೀನೇಜರು ಅಲ್ಲ. ಬೊಂಬೆ, ಸಾಕು. ಇದ್ರ ಬಗ್ಗೆ ನಿಮ್ ಕಾಳಜಿ ಸಾಕು. ಹೊರಡಿ, ದಯವಿಟ್ಟು ಹೊರಡಿ. ಒಂದ್ ನಿಮಿಷ. ಜೈ ವಿಷಯದಲ್ಲಿ ಹೇಳಿದ ಸುಳ್ಳನ್ನ ಇನ್ನು ಎಷ್ಟು ವಿಷಯದಲ್ಲಿ ಮುಚ್ಚಿಟ್ಟಿದ್ದೀರಾ? ನನ್ನ ಮಗು ಸತ್ತೋಯ್ತು ಅಂತ ಹೇಳಿದ್ರಲ್ಲ, ಅದಾದ್ರೂ ನಿಜನಾ ಅಥವಾ ಸುಳ್ಳ? ಇವತ್ತು ನಮ್ಮ ಮುಂದೆ ಬದುಕು ಬಂದಿದ್ದಾನೆ. ನನಗವನು ಕೊಟ್ಟ ಪ್ರೀತಿಗಿಂತ ಅವನು ನನಗೆ ಬಿಟ್ಟು ಹೋಗಿ ಕೊಟ್ಟ ನೋವೇ ಜಾಸ್ತಿ ಕಾಡ್ತಿದೆ. ಅವನು ನನ್ನ ಎದುರಿಗೆ ಬಂದು ನಿಂತ ಹಾಗೆ ನಾಳೆ ನನ್ನ ಮಗನು ಬದುಕಿ ಬಂದು ನನ್ನ ಎದುರುಗಡೆ ನಿಲ್ಲಲ್ಲ ಅಲ್ವಾ? ಅಂದ್ರೇನು? ನಾನು ಹೇಳಿದ ಸುಳ್ಳು ಅಂತನಾ? ದೊಡ್ಡ ಸುಳ್ಳುಗಾರ ನೀವು. ಯಾವ ವಿಷಯದಲ್ಲಿ ನಿಮ್ಮ ಹತ್ರ ನಿಜ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಬೊಂಬೆ, ಅದು ಹಾಗಲ್ಲಮ್ಮ. ನಿಮ್ಮ ಅಕ್ರೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಪ್ಲೀಸ್.